ಎಸ್ ಎಲ್ ಭೈರಪ್ಪನವರು ಒಂದು ದೊಡ್ಡ ಕ್ರಾಂತಿಕಾರಿ ಸಾಹಿತಿ ಅಂತಾನೆ ಹೇಳ್ಬೋದು. ಅವರು ಹಿಂದೆ ಅವರು ನಮ್ಮಲ್ಲೇನೆ ನಾವು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ನಮ್ಮಲ್ಲಿ ನಾವು ಮಾಡಿದಾಗ ಅವರೇ ಅಧ್ಯಕ್ಷತೆಯನ್ನ ವಹಿಸಿದ್ರು. ನೇರ ನಿರಂತರ ಯಾರಿಗೂ ಕೂಡ ಎದುರದೆ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಸೊ ಇವತ್ತು ಅವರು ನಮ್ಮ ಜೊತೆ ಇಲ್ಲ ಅಂತ ಹೇಳಿ ತಿಳಿದು ಬಹಳ ದುಃಖ ಆಯ್ತು. ಇದು ಸಾಹಿತ್ಯ ಲೋಕಕ್ಕೆ ಒಂದೇ ಅಲ್ಲ, ಬಹುಶಃ ಎಲ್ಲ ರಂಗದವ್ರಿಗೂ ಒಂದು ಮಾರ್ಗದರ್ಶನ ಕೊಡೋಷ್ಟು ವ್ಯಕ್ತಿತ್ವ ಗೌರವನ್ನ ಉಳಿಸ್ಕೊಂಡು ಬಂದಿದ್ರು. ಯಾವುದಕ್ಕೂ ಕೂಡ ಅವರು ಭಾಗಿಯಾಗಿರ್ತಿಲ್ಲ. ಅವರ ಕೆಲಸ ಎಷ್ಟೋ ಅಷ್ಟು ಮಾಡಿ ಇವತ್ತು ಅವರ ಹೆಸರು ಶಾಶ್ವತವಾಗಿ ಉಳ್ಕೊಂಡಿದೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಕೂಡ ಕಂಬನಿಯನ್ನ ವ್ಯಕ್ತಪಡಿಸ್ತದೆ. ಭಗವಂತ ಅವರ ಕುಟುಂಬವರು ಮತ್ತೆ ಎಲ್ಲ ಅಭಿಮಾನಿಗಳು ಕೂಡ ಈ ದುಃಖವನ್ನ ತಡ್ಕೊಳ್ಳುವಂತ ಶಕ್ತಿ ಸಿಗಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಅದು ನನಗೆ ಮಾತಾಡಲ್ಲ, ನೋಡೋಣ ಕ್ಯಾಬಿನೆಟ್ ಅಲ್ಲಿ. ಹಾಗೆ ನಾನು ಏಕಾಏಕಿ ಮಾತಾಡಕ್ಕಾಗಲ್ಲ. ಅದೆಲ್ಲ ಅನೇಕ ಚರ್ಚೆಗಳು ಮಾಡಬೇಕು. ಚರ್ಚೆ ಮಾಡಿ ತೀರ್ಮಾನ ಅದೆಲ್ಲ ಈ ಸಂದರ್ಭದಲ್ಲಿ ನನಗೇನು ಅದೆಲ್ಲ ಮಾತಾಡೋದಲ್ಲ. ಅದೆಲ್ಲ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಈಗ ನಾನು ಕಾವೇರಿ ಆರತಿ ತಯಾರಿ ನೋಡಕ್ ಹೋಗ್ತಾ ಇದ್ದೀನಿ KRSಗೆ. ಸೊ ನಮ್ಮವರ ತಂಡ ಎಲ್ಲ ಸ್ವಲ್ಪ ಸಾಂಕೇತಿಕವಾಗಿ ರೆಡಿ ಮಾಡಿದೆ. ಅದು ಮೇಜರ್ ನಾವೇನ್ ಮಾಡ್ಬೇಕು ಅಂತಿದ್ದು ಅದು ಆ ಜಾಗದಲ್ಲಿ ಮಾಡ್ತಾ ಇಲ್ಲ, ಬಟ್ ಸಾಂಕೇತಿಕವಾಗಿ ಪ್ರಾರಂಭ ಮಾಡ್ಬೇಕು ಅಂತೇಳಿ ದಸರಾ ಸಂದರ್ಭದಲ್ಲಿ ಈಗ ವೀಕ್ಷಣೆ ಮಾಡಕ್ ಹೋಗ್ತಾ ಇದ್ವಿ. ಯಾರು ಹೇಳಿದ್ರಿ? ಪೂಜೆ ಮಾಡಕ್ ಯಾರು ವಿರೋಧ ಮಾಡ್ತಾರ? ನೀವ್ ವಿರೋಧ ಇರ್ಬೇಕಷ್ಟೇ, ಯಾವ ರೈತರು ವಿರೋಧ ಇರಲ್ಲ. ರೈತರಿಗೂ ಒಳ್ಳೇದಾಗ್ಲಿ ಅಂತಾನೆ ಆ ತಾಯಿ ಕಾವೇರಿನ ಪೂಜೆ ಮಾಡ್ತಾ ಇರೋದು ನಾವು.